ಗೈಸ್, ನೀವೇನಾದರೂ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇದ್ರೆ ಅಂದರೆ ನಿಮಗೆ ಒಂದು ಡೌಟ್ ಬಂದಿರುತ್ತೆ. ಏನಪ್ಪ ಅಂದರೆ ಬೇರೆ ಯಾರಾದರೂ ನನ್ನ ಅಕೌಂಟ್ನ ಲಾಗಿನ್ ಮಾಡಿಕೊಂಡು ಅವರು ಕೂಡ ಯೂಸ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಡೌಟ್ ಇರುತ್ತೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಫುಲ್ಲು ಕ್ಲಿಯರ್ನ ಮಾಡ್ತೀನಿ. ಸೊ ಯಾಕಪ್ಪ ಅಂದರೆ ಬೇರೆ ಯಾರಾದರೂ ನಿಮ್ಮ ಅಕೌಂಟ್ನ ಯೂಸ್ ಮಾಡ್ತಾ ಇದ್ದರೆ ಅವ್ರ ಫೋನ್ ನೇಮು ಮತ್ತು ಅವ್ರ ಪ್ಲೇಸು, ಅಂದರೆ ಯಾವ ಸ್ಥಳದಲ್ಲಿ ಇರ್ತಾರೆ ನೋಡಿ ಆ ಪ್ಲೇಸು, ಮತ್ತು ಯಾವಾಗ ಲಾಗಿನ್ ಮಾಡಿದ್ರು ನೋಡಿರಿ. ಸೊ ಆ ಟೈಮಿಂಗ್ ಕೂಡ ನೀವು ಆರಾಮಾಗಿ ತಿಳ್ಕೊಬೋದು. ಅದು ಯಾವ ರೀತಿ ನಾವು ಚೆಕ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಅದಕ್ಕಾಗಿ ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ ನೀವು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೋಬೇಕು. ಇವಾಗ ನಾನು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊತೀನಿ. ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ಪ್ರೊಫೈಲ್ ಐಕಾನ್ ಕಾಣಿಸ್ತಾ ಇದೆ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಆಪ್ಷನ್ ಬರುತ್ತೆ. ಇಲ್ಲಿ ಮೇಲ್ಗಡೆ ನೋಡಿ 3 ಡಾಟ್ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ತುಂಬಾ ಆಪ್ಷನ್ಸ್ ಬರ್ತವೆ. ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಇದೆ ನೋಡಿ, ಅಕೌಂಟ್ ಸೆಂಟರ್ ಅಂತೇಳಿ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ತುಂಬಾ ಆಪ್ಷನ್ಸ್ ಬರ್ತವೆ. ಇಲ್ಲಿ ಕೆಳಗಡೆ ನೋಡಿ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಆಪ್ಷನ್ ಬರ್ತವೆ. ಇಲ್ಲೊಂದು ಕೆಳಗಡೆ ಆಪ್ಷನ್ ಇದೆ ನೋಡಿ, ಸೆಕ್ಯೂರಿಟಿ ಚೆಕ್ಸ್ ಅಂತೇಳಿ, ವೇರ್ ಯು ಆರ್ ಲಾಗಿನ್ ಇನ್ ಅಂತೇಳಿ ಒಂದು ಆಪ್ಷನ್ ಇದೆ. ಆ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮ್ಮದು ಫೇಸ್ಬುಕ್ ಐ ಡಿ ಮತ್ತು ಇನ್ಸ್ಟಾಗ್ರಾಮ್ ಐ ಡಿ ಬರುತ್ತೆ. ನಿಮ್ಮದು ಇನ್ಸ್ಟಾಗ್ರಾಮ್ ಐ ಡಿ ಅಷ್ಟೇ ಬರ್ತಾ ಇದ್ದರೆ ಸೊ ನಿಮ್ದು ಯಾವುದು ನೋಡಿ ಅಕೌಂಟು, ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನ ಸೆಲೆಕ್ಟ್ ಮಾಡಿದ್ರಪ್ಪ ಅಂದರೆ ಡೈರೆಕ್ಟಾಗಿ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಿಮ್ಮ ಐ ಡಿ ಬಂದು ಅಕೌಂಟ್ ಲಾಗಿನ್ ಆ್ಯಕ್ಟಿವಿಟಿ ಅಂತ ಬರುತ್ತೆ. ಇಲ್ಲಿ ಫಸ್ಟ್ ಒನ್ನು ಸೊ ನಿಮ್ಮ ಫೋನ್ ನೇಮ್ ಇರುತ್ತೆ, ಅಂದರೆ ನಿಮ್ದು ಯಾವ ಫೋನ್ ಇದೆ ನೋಡಿ ಆ ಫೋನ್ ನೇಮ್ ಇರುತ್ತೆ. ನಂದು ರಿಯಲ್ಮಿ 8. ಸೊ ಇಲ್ಲಿ ಲೊಕೇಶನ್ ಮಾತ್ರ ಸ್ವಲ್ಪ ಚೇಂಜಸ್ ಆಗುತ್ತೆ ಅಷ್ಟೇ, ತಪ್ಪು ತೋರಿಸುತ್ತೆ ಅಷ್ಟೇ ಅದು. ಸೊ ಕೆಳಗಡೆ ಬಂದಮೇಲೆ ಇಲ್ಲಿ ನೋಡಿ ಲಾಗಿನ್ಸ್ ಆನ್ ಅದರ್ ಡಿವೈಸ್ ಅಂತ ಇದೆ. ಇಲ್ಲಿ ನಿಮ್ಮದು ಫೋನ್ ನೇಮ್ ಬಿಟ್ಟು ಬೇರೆ ಯಾವುದಾದ್ರು ಫೋನ್ ನೇಮ್ ಬರ್ತಾ ಇದೆಯಪ್ಪ ಅಂದರೆ ಸೊ ಆ ಫೋನಲ್ಲಿ ಅವರು ಕೂಡ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅದಕ್ಕಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಇವಾಗ ನಂದು ರಿಯಲ್ಮಿ 8, ಸೊ ರಿಯಲ್ಮಿ 8 ಬಂದಿದೆ. ಇಲ್ಲಿ ರಿಯಲ್ಮಿ 8 ಬಿಟ್ಟು ಸೊ ಬೇರೆ ಯಾವುದಾದ್ರು ಡಿವೈಸ್ ನೇಮ್ ಬಂದಿದೆಯಪ್ಪ ಅಂದರೆ ಅದು ನಿಮ್ಮದು ಅವರು ಕೂಡ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಅದನ್ನ ಹೇಗಪ್ಪ ರಿಮೂವ್ ಮಾಡೋದಂದರೆ ಇಲ್ಲಿ ರಿಯಲ್ಮಿ 8 ಬಾಜು ಒಂದು ಯಾರೋ ಮಾರ್ಕ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ ಲಾಗಿನ್ಸ್ ಆನ್ ರಿಯಲ್ಮಿ 8 ಅಂತ ಬಂದ್ಬಿಟ್ಟು ಕೆಳಗಡೆ ಮೈಸೂರು ಇಂಡಿಯಾ ಲಾಸ್ಟ್ ಲಾಗಿನ್ 2 ಮಿನಿಟ್ಸ್ ಅಂತ ಬರ್ತಾ ಇದೆ. ಸೊ 2 ನಿಮಿಷದಿಂದಗಡೆ ಲಾಗಿನ್ನ ಮಾಡಿದ್ದಾರೆ ಅಂತ ತೋರಿಸ್ತಾ ಇದೆ. ಇಲ್ಲಿ ಲಾಗೌಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಕಂಪ್ಲೀಟ್ ಆಗಿ ಬೇರೆಯವ್ರ ಫೋನಲ್ಲಿ ಯೂಸ್ ಮಾಡ್ತಾ ಇರೋ ನೋಡಿ. ಸೊ ಅದರಲ್ಲಿ ರಿಮೂವ್ ಆಗುತ್ತೆ. ಅದು ರಿಮೂವ್ ಆದಮೇಲೆ ನೀವು ಏನು ಮಾಡಬೇಕಪ್ಪ ಅಂದರೆ ಅವ್ರು ಮತ್ತೆ ಲಾಗಿನ್ನ ಮಾಡ್ಕೊತಾರೆ. ಯಾಕಪ್ಪ ಅಂದರೆ ಅವ್ರಿಗೆ ಪಾಸ್ವರ್ಡ್ ಗೊತ್ತಿರುತ್ತೆ. ಆ ಕಾರಣದಿಂದ ನೀವು ಏನು ಮಾಡಬೇಕಪ್ಪ ಅಂದರೆ ಅದನ್ನ ಲಾಗೌಟ್ ಮಾಡಿದಾದ್ಮೇಲೆ ನೀವು ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಳ್ಳಿ. ಪಾಸ್ವರ್ಡ್ನ ಯಾವ ರೀತಿ ಚೇಂಜ್ ಮಾಡೋದು ಎಲ್ಲ ವಿಡಿಯೋನ ಮಾಡಿದ್ದೀನಿ ನನ್ನ ಚಾನಲ್ ಇದೆ, ನೀವು ಬೇಕಾದ್ರೆ ಚೆಕ್ಔಟ್ನ ಮಾಡ್ಕೋಬೋದು. ಸೊ ನೀವು ಪಾಸ್ವರ್ಡ್ನ ಚೇಂಜ್ ಮಾಡಿದ್ರಪ್ಪ ಅಂದರೆ ಕಂಪ್ಲೀಟ್ ಆಗಿ ನಿಮ್ಮ ಅಕೌಂಟು ಸೇಫ್ ಆಗುತ್ತೆ. ಇವಾಗ ನೋಡಿದ್ರಲ್ಲ ನಮ್ಮ ಅಕೌಂಟ್ನ ಯಾರಾದರೂ ಬೇರೆಯವ್ರು ಯೂಸ್ ಮಾಡ್ತಾ ಇದ್ರೆ ಯಾವ ರೀತಿ ಕಂಡು ಹಿಡಿಯೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದರೂ ವಿಡಿಯೋ ಹೆಲ್ಪ್ಫುಲ್ ಆಗಿ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.